ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಮಹಿಳಾ ಮೀಸಲಾತಿ ಪರ ಕಾಂಗ್ರೆಸ್ ಸದಾ ಬದ್ಧ. ಬಿಜೆಪಿ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಹುಬ್ಬಳ್ಳಿಯಲ್ಲಿ ನಿಯಂತ್ರಣ ಕಳೆದುಕೊಂಡ ವಿಮಾನ 4 ಗಂಟೆ ಆಕಾಶದಲ್ಲೇ ಹಾರಾಟ. ಪ್ರಯಾಣಿಕರ ಕಣ್ಣೀರು. ನಾಡಿನಾದ್ಯಂತ ಸಂಭ್ರಮದ ಬಸವ ಜಯಂತಿ. ಜನಪ್ರತಿನಿಧಿಗಳು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿ. ಬಸವಣ್ಣನವರ ತತ್ವಾದರ್ಶ ಅಳವಡಿಕೆಗೆ ಕರೆ. ಕ್ಷೇತ್ರ ಮರು ವಿಂಗಡಣೆಯನ್ನು ಹೊಸ ಜನಗಣತಿಯಾದ ನಂತರ ಮಾಡುವುದು ಸೂಕ್ತ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದರು. 2 ದಿನಗಳ ಪ್ರವಾಸದ ನಿಮಿತ್ತ ಮೈಸೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದರು. ನಾವು ಅದಕ್ಕಾಗಿಯೇ ಕ್ಷೇತ್ರ ಮರು ವಿಂಗಡಣೆಯನ್ನು ವಿರೋಧ ಮಾಡಿದೆವು. ನಾವು ಎಂದಿಗೂ ಮಹಿಳಾ ಮೀಸಲಾತಿಯ ಪರವಾಗಿಯೇ ಇದ್ದೇವೆ ಎಂದು ಹೇಳಿದರು. ಸಂವಿಧಾನಕ್ಕೆ 73, 74ನೇ ತಿದ್ದುಪಡಿಯನ್ನು ತಂದಿದ್ದು ಕಾಂಗ್ರೆಸ್ ಪಕ್ಷ. ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮಹಿಳಾ ಮೀಸಲಾತಿ ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷವೇ. 2023ರಲ್ಲಿಯೇ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾಗಿದ್ದು ಆಗಲೇ ಅದನ್ನು ಜಾರಿ ಮಾಡಬೇಕಿತ್ತು. ಇಲ್ಲಿಯವರೆಗೆ ಏಕೆ ಕಾಯಬೇಕಿತ್ತು? ಗ್ಯಾರಂಟಿಗಳನ್ನು ಎಲ್ಲಾ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿರುವ ಬಗ್ಗೆ ಮಾತನಾಡಿ 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಿರೋಧಿಸಿದ್ರು. ಈಗ ಅವರೇ ಯೋಜನೆಗಳನ್ನು ಘೋಷಿಸುತ್ತಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹಾಗೂ ಪ್ರಧಾನಿಗಳ ನಡುವೆ ಆದ ಮಾತುಕತೆಯ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿಗಳು, ಮಹಿಳಾ ಮೀಸಲಾತಿ ಬಗ್ಗೆ ನಿಮ್ಮ ನಿಲುವೇನು ಎಂದು ಪ್ರಧಾನಿಗಳು ಕೇಳಿದ್ರು. ನಾವು ಮಹಿಳಾ ಮೀಸಲಾತಿಯ ಪರವಾಗಿದ್ದೇವೆಂದು ತಿಳಿಸಿದ್ದಾಗಿ ಮುಖ್ಯಮಂತ್ರಿಗಳು ಹೇಳಿದರು. ಗೊತ್ತಿಲ್ಲ ನನಗೆ. ಇರೋ ಇನ್ಫಾರ್ಮೇಶನ್ ಪ್ರಕಾರ, ನಾನು ಹೋಗಿಲ್ಲ ಅಲ್ಲಿಗೆ, ಇರೋ ಇನ್ಫಾರ್ಮೇಶನ್ ಪ್ರಕಾರ DMK ಗೆಲ್ತದೆ ಅಂತ. DMK ಅಂಡ್ ಇಟ್ಸ್ ಅಲಯನ್ಸ್. ಕೇರಳ ಗೆಲ್ತೀವಿ ಸರ್. ಈ 5 ಸ್ಟೇಟಲ್ಲಿ ನಿಮ್ಮ ಗ್ಯಾರಂಟಿನ ಕಾಪಿನ ಭಾಳಷ್ಟು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೀವೇನು ಗ್ಯಾರಂಟಿ ಮಾಡಿದ್ರೋ ಅವನ್ನೇ ಎಲ್ಲರೂ ಕೂಡ ಪ್ರಣಾಳಿಕೆ ತೋರಿಸ್ತಾ ಇದ್ದಾರೆ. ಈಗ ಯಾರು ವಿರೋಧ ಮಾಡಿದ್ರು? BJPಯವರು ವಿರೋಧ ಮಾಡಿದ್ದು. ರಾಜಸ್ಥಾನದಲ್ಲಿ 2023ರಲ್ಲಿ ನರೇಂದ್ರ ಮೋದಿಯವರೇ ವಿರೋಧ ಮಾಡಿದ್ದು. ಇದನ್ನು ರಾಜ್ಯಗಳು ಮಾಡೋಕ್ಕೆ ಬರಲ್ಲ, ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತವೆ ಅಂಥೇಳಿ ನರೇಂದ್ರ ಮೋದಿಯವರು ಹೇಳಿದರು. ಈಗ ಅವರೇ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಬೆಂಗಳೂರಿಗೆ ಬಂದಾಗ ಒಂದು ಭಾರಿ ಚರ್ಚೆ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ. ನೀವು ಅವರು ಕ್ಲೀನಲ್ಲಿ ಏನು ಮಾತಾಡಲಿ ಅಂತ ಪಿಸು ಅಂತ ಆಯಿತು. ಇದ್ರ ಬಗ್ಗೆ ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು. ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ ರಿಸರ್ವೇಷನ್ ಪರ ಇದ್ದೀವಿ ಅಂತ ಹೇಳಿದ್ರು. ಈಗ ಡಿಲಿಮಿಟೇಷನ್ ಹೊಸ ಸೆನ್ಸಸ್ ಪ್ರಕಾರ ಆಗಬೇಕು, ಇಲ್ಲ ಹಳೆ ಸೆನ್ಸಸ್ ಪ್ರಕಾರನೇ ಆಗಬೇಕು? ವಿಮಾನ ದುರಂತಗಳ ಸಂಖ್ಯೆ ಹೆಚ್ಚುತ್ತಿರುವಾಗಲೇ ರಾಜ್ಯದಲ್ಲಿ ದೊಡ್ಡ ಅನಾಹುತ ತಪ್ಪಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರುತ್ತಿದ್ದ ಫ್ಲೈಟ್ ಏಕಾಏಕಿ ನಿಯಂತ್ರಣ ಕಳೆದುಕೊಂಡಿತ್ತು. ಬಳಿಕ ವಿಮಾನ 4 ಗಂಟೆ ಕಾಲ ಆಕಾಶದಲ್ಲಿ ಸುತ್ತಾಡಿದ್ದು ಪ್ರಯಾಣಿಕರು ಕಂಗಾಲಾಗಿದ್ರು. ಜೀವ ಕೈಯಲ್ಲಿಡಿದು ಕಣ್ಣೀರು ಹಾಕಿರುವ ವಿಡಿಯೋ ಕೂಡ ಸಿಕ್ಕಿದೆ. ಏಕಾಏಕಿ ವೇಗದ ನಿಯಂತ್ರಣ ಕಳೆದುಕೊಂಡ ಫ್ಲೈಟ್ ಅನ್ನು ಸೇಫ್ ಆಗಿ ಲ್ಯಾಂಡ್ ಮಾಡಲು ಪೈಲಟ್ ಹರಸಾಹಸ ಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿದ್ದ ಫ್ಲೈಟ್ 4 ಗಂಟೆ ತಡವಾಗಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರುತ್ತಿದ್ದ ಫ್ಲೈಟ್ನಲ್ಲಿ ಅವಘಡ ಸಂಭವಿಸಿದೆ. ಫ್ಲೈಟ್ 91 ಏರ್ಲೈನ್ಸ್ IC 3401 ಸಂಖ್ಯೆಯ ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ನಿನ್ನೆ ಮಧ್ಯಾಹ್ನ 3 ಗಂಟೆ ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಫ್ಲೈಟ್ ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಆದರೆ ಹುಬ್ಬಳ್ಳಿ ಸಮೀಪ ವಿಮಾನ ನಿಯಂತ್ರಣ ಕಳೆದುಕೊಂಡಿದ್ದು ಹುಬ್ಬಳ್ಳಿ ಸಮೀಪಿಸುತ್ತಿದ್ದಂತೆ ಏಕಾಏಕಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಕಂಟ್ರೋಲ್ ಕಳೆದುಕೊಂಡ ಫ್ಲೈಟ್ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿದ್ದು ಆಕಾಶದಲ್ಲೇ ಸುಮಾರು 4 ಗಂಟೆ ಕಾಲ ಸುತ್ತಾಡಿದೆ. ಮುಂಡಗೋಡ, ದಾವಣಗೆರೆ, ಶಿವಮೊಗ್ಗದಲ್ಲಿ ಸುತ್ತಾಡಿ ಫ್ಲೈಟ್ ಎಲ್ಲಿಯೂ ಲ್ಯಾಂಡ್ ಆಗಿಲ್ಲ. ಬಳಿಕ ಸಂಜೆ 7:30ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದೆ. ಇದರಿಂದ ಕಂಗಾಲದ ಪ್ರಯಾಣಿಕರು ಫ್ಲೈಟ್ನಲ್ಲಿಯೇ ದೇವರಿಗೆ ಕೈಮುಗಿದು ಬೇಡಿಕೊಂಡು ಕಣ್ಣೀರು ಹಾಕಿದ್ದಾರೆ. ನಾವು ಜೀವಂತವಾಗಿ ಬರುವುದು ಅನುಮಾನ ಅಂತ ಕುಟುಂಬಸ್ಥರಿಗೆ ಮೊಬೈಲ್ನಲ್ಲಿ ಸಂದೇಶ ಕಳುಹಿಸಿದ ಪ್ರಯಾಣಿಕರು ಅಳುತ್ತಿರೋ ವಿಡಿಯೋ ಕೂಡ ಸಿಕ್ಕಿದೆ. ಏನಂದಿದ್ದೀವ ಏನೇನು ಮಾತಾಡಿ ನಾ ಫ್ಲೈಟ್ ಹತ್ಕೊಂಡು ವಿಚಾರ ಮಾಡಿ
paramount and its topmost priority. So be rest assured, we will not attempt in case the weather is marginal, and if required, we will be diverting. But we still have another 30 to 45 minutes of endurance, and we are holding. We'll keep you updated. And have patience and kindly follow instructions of our cable. Thank you. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಇಂದು ನಗರದ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಮೆರವಣಿಗೆಗೆ ಬಸವೇಶ್ವರ ದೇವಸ್ಥಾನಕ್ಕೆ ಚಾಲನೆ ನೀಡಿದರು. ಸಂಸದರಾದ ಶ್ರೇಯಸ್ ಎಂ ಪಾಟೀಲ್ ಅವರು ಮಾತನಾಡಿ 12ನೇ ಶತಮಾನದಲ್ಲಿ ಜಾತಿ ಭೇದಭಾವವನ್ನು ಮೆಟ್ಟಿ ನಿಂತು ಜಗತ್ತಿಗೆ ಉತ್ತಮ ಸಂದೇಶವನ್ನು ಸಾರಿದವರು ಬಸವಣ್ಣನವರು. ಅವರ ತತ್ವಾದರ್ಶಗಳನ್ನು ನಾವುಗಳು ಅಳವಡಿಸಿಕೊಳ್ಳುವ ಮೂಲಕ ಮುಂದಿನ ಪೀಳಿಗೆಗೆ ತಿಳಿ ಹೇಳಬೇಕು. ಅನುಭವ ಮಂಟಪವು ಇಡೀ ದೇಶಕ್ಕೆ ಪ್ರಪ್ರಥಮವಾದಂತಹ ಪ್ರಜಾಪ್ರಭುತ್ವವಿರುವಂತಹ ಸಂಸತ್ತಾಗಿದೆ. ಅವರ ತತ್ವ ಸಿದ್ಧಾಂತಗಳನ್ನು ಸಾರುವ ಕೆಲಸವನ್ನು ನಾವುಗಳು ಮಾಡಬೇಕೆಂದು ತಿಳಿಸಿದರು. ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನ ಕೋರುತ್ತಾ ಇವತ್ತು ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾವು ಅದ್ದೂರಿಯಾದಂತಹ ಮತ್ತು ನಮ್ಮ ಜಿಲ್ಲಾ ವೀರಶೈವ ಸಮಾಜದ ಸಂಘದ ವತಿಯಿಂದ ಹಾಗೂ ಎಲ್ಲ ಸಮಾಜದವರು ಸೇರಿ ಇವತ್ತೊಂದು ಅರ್ಥಪೂರ್ಣವಾಗಿ ನಾವು ಬಸವಣ್ಣನವರ ಜಯಂತಿಯನ್ನು ಆಚರಿಸಿದ್ವಿ. ನಮ್ಮ ಬಸವಣ್ಣನವರ ದೇವಸ್ಥಾನದಿಂದ ಇವತ್ತು ಶುರು ಮಾಡಿ ಕಲಾಭವನದವರೆಗೂ ಒಂದು ಅದ್ದೂರಿಯಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬಸವಣ್ಣನವರ ಆದರ್ಶ ತತ್ವ ಸಿದ್ಧಾಂತವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. 12ನೇ ಶತಮಾನದಲ್ಲಿ ಏನು ಜಾತಿ ಭೇದ ಇದನ್ನೆಲ್ಲ ಮೆಟ್ಟು ನಿಂತು ಅವರು ನಮಗೆ ಸಂದೇಶವನ್ನು ಸಾರಿದ್ದಾರೆ. ಅನುಭವ ಮಂಟಪ ಅನ್ನೋದು ಇಡೀ ದೇಶಕ್ಕೆ ಪ್ರಪ್ರಥಮವಾದಂತಹ ಒಂದು ಪ್ರಜಾಪ್ರಭುತ್ವ ಇರುವಂತಹ ಒಂದು ಸಂಸತ್ ಅಂತಲೇ ನಾನು ಹೇಳೋಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಇವತ್ತು ಅವರ ತತ್ವ ಸಿದ್ಧಾಂತನ ಸಾಗುವಂಥ ಕೆಲಸವನ್ನು ಮಾಡಬೇಕು. ಈಗಿನ ರಾಜಕೀಯ ಬೆಳವಣಿಗೆಗಳು, ಈಗಿನ ರಾಜಕೀಯ ಸ್ಥಿತಿಗತಿಗಳನ್ನು ನೋಡಿದ್ರೆ ನಾವು ರಾಜಕಾರಣಿಗಳಾದಂಥವ್ರು, ಜನಪ್ರತಿನಿಧಿಗಳಾದಂಥವ್ರು ನಾವು ಬಸವಣ್ಣನವರ ಅನ್ಯಾಯ ಆಗಬೇಕು. ಬಸವಣ್ಣನವರ ಆಗುವಂಥ ದಾರಿಯಲ್ಲಿ ನಾವು ಸಾಗುವಂಥ ಕೆಲಸವನ್ನು ನಾವು ರಾಜಕಾರಣಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಮತ್ತು ಹೆಚ್ಚಿನ ಶಾಸಕ ಸ್ವರೂಪ್ ಅವರು ಮಾತನಾಡಿ, ಅವರು ಹೋರಾಟದ ಕಿಚ್ಚಿನ ಮೂಲಕ ಜಾರಿಗೆ ತಂದಿರುವ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಹೋಗಬೇಕು. ನಮಗೆ ಮಾನವೀಯತೆಯನ್ನು ತಿಳಿಸಿಕೊಟ್ಟಿರುವವರು ಬಸವಣ್ಣನವರಾಗಿದ್ದರೆ, ನಮ್ಮ ದೇಶವನ್ನು ಆಳಿದ ಬ್ರಿಟಿಷರೇ ಲಂಡನ್ನಿನಲ್ಲಿ ಬಸವಣ್ಣನವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ ಮುಂದಿನ ವರ್ಷದೊಳಗೆ ಸಂಸದರು, ಜಿಲ್ಲಾಧಿಕಾರಿಗಳ ಸಹಕಾರದೊಂದಿಗೆ ಪುತ್ಥಳಿಯನ್ನು ನಿರ್ಮಾಣ ಮಾಡುತ್ತೇವೆಂದು ತಿಳಿಸಿದರು. ಇವತ್ತು ಬಸವೇಶ್ವರ ನಮ್ಮ ಚೌಲ್ಟ್ರಿ ಮೊಮ್ಮಗ ಎಲ್ಲ ವೀರಶೈವ ಲಿಂಗಾಯತರ ಒಂದು ಸಮುದಾಯ ಮತ್ತು ಎಲ್ಲ ಸಾರ್ವಜನಿಕರು ಸೇರಿ ಇವತ್ತು ಭಾಳ ಅದ್ದೂರಿಯಿಂದ ಮೆರವಣಿಗೆ ಮುಖಾಂತರ ಕಲಾಭವನ ಮೆರವಣಿಗೆ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಬಸವಣ್ಣನವರ ಏನು ತತ್ವ ಸಿದ್ಧಾಂತವನ್ನು, ಧರ್ಮದ ಒಂದು ವಿಚಾರವನ್ನು ಪ್ರಪಂಚಾದ್ಯಂತ, ಲೋಕದಾದ್ಯಂತ ಏನು ಪ್ರಸಾರ ಮಾಡಿದರೆ, ನಿಟ್ಟಿನಲ್ಲಿ ನಾವು ಕೂಡ ಎಲ್ಲೊಂದು ಕಡೆ ಹೋರಾಟದ ಕಿಚ್ಚಿನಲ್ಲಿ ಅವರು ಮಾಡಿದಂಥ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಕೂಡ ನೆರವೇರಿಸ್ಕೊಂಡು ಬರಬೇಕು. ಅನಕ್ಷರತೆ ಮತ್ತು ಏನು ಮಾನವೀಯತೆ ಅಂತ ನಮಗೆಲ್ಲ ತಿಳಿಸ್ಕೊಂಡಿರೋಂಥ ನಮ್ಮ ಏನು ಬಸವಣ್ಣವರ ತತ್ವ ಸಿದ್ಧಾಂತ ನಾವೆಲ್ಲ ಕೂಡ ಮುಂದುವರಿಸ್ಕೊಂಡು ಅಂತ ಹೇಳಿ ಒಂದು ಬಸವಣ್ಣ ಜಯಂತಿಯ ಒಂದು ಜಯಂತ್ಯೋತ್ಸವ ಶುಭ ಸಂದರ್ಭದಂದು ನಾನು ಕೂಡ ಎಲ್ಲ ಒಂದು ಸಂದರ್ಭದಲ್ಲಿ ನಾಡಿನ ಜನತೆಗೆ ಬಸವಣ್ಣ ಜಯಂತಿಯ ಶುಭಾಶಯನ ಕೋರ್ತಾ, ಮುಂದಿನ ದಿನಗಳಲ್ಲಿ ನಾವು ಮತ್ತು ನಮ್ಮ DC ಮೇಡಮ್ ಇರ್ಬೋದು, ಲೋಕಸಭೆ ಸದಸ್ಯರು ಎಲ್ಲ ಕೂಡ ಸೇರಿ ಇನ್ನು ಲಂಡನ್ನಲ್ಲಿ ನಮ್ಮ ದೇಶವನ್ನು ಆಡಿದಂಥ ನಮ್ಮ ಬ್ರಿಟಿಷರು ಲಂಡನ್ನಲ್ಲೇ ಇವತ್ತು ಒಂದು ಪುತ್ಥಳಿನ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು, ಸಾಮಾಜಿಕ ಪರಿವರ್ತಕರು ಭಕ್ತಿ ಭಂಡಾರಿ ಬಸವಣ್ಣನವರಾಗಿದ್ದಾರೆ. ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಲಿಂಗ ತಾರತಮ್ಯವನ್ನು ಹೋಗಲಾಡಿಸಿ ಗೊಡ್ಡು ಸಂಪ್ರದಾಯಗಳನ್ನು ಪ್ರಶ್ನಿಸಿ ತಾತ್ವಿಕವಾಗಿ ಆಧ್ಯಾತ್ಮಿಕವಾದ ನೆಲೆಯನ್ನು ಸಮಾಜಕ್ಕೆ ನೀಡಿದ ಮಹಾನ್ ಮಾನವತಾವಾದಿ. ಅವರ ವಚನಗಳ ಮೂಲಕವೇ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿದ ಮಹಾನ್ ಯೋಗಿಯಾಗಿದ್ದಾರೆಂದು ತಿಳಿಸಿದರು. ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಸಮಸ್ತ ಜನತೆಗೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾವು ಬಸವ ಜಯಂತಿಯನ್ನು ಅದ್ದೂರಿಯಿಂದ ನಡೆಸ್ತಾ ಇದ್ದೇವೆ. ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ ಇದೆ. ಒಂದು ಲಿಂಗ ತಾರತಮ್ಯವನ್ನು ಹೊಡೆದೋಡಿಸಿ, ಗೊಡ್ಡು ಸಂಪ್ರದಾಯಗಳನ್ನು ಪ್ರಶ್ನಿಸಿ ಮತ್ತು ಇಂತಹ ಸಾಂಪ್ರದಾಯಿಕಗಳನ್ನು ವಿರೋಧಿಸಿ ಒಂದು ತಾತ್ವಿಕವಾಗಿ ಆಧ್ಯಾತ್ಮಿಕವಾದ ನೆಲೆಯನ್ನು ಸಮಾಜಕ್ಕೆ ನೀಡಿದ ಮಹಾನ್ ಮಾನವತಾವಾದಿ. ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ. ಆದರೂ ಈ ಮೂಲಕ ನಾವು ಹೇಳೋದು ಒಂದೇ, ಅವರ ವಚನಗಳ ಮೂಲಕ ನಮ್ಮ ಎಲ್ಲ ಜನಜಾಗೃತಿಯನ್ನು ವಿಶ್ವದಲ್ಲಿ, ಜಗತ್ತಿನಲ್ಲಿ ಮೂಡಿಸಿದಂತಹ ಜ್ಯೋತಿ. ನಾನು ಹೇಳೋದು ಆದರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಅವರ ಜೀವನದ ಪ್ರತಿಯೊಂದು ಸಂದೇಶಗಳು ಶರಣ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ. ಅದರ ಒಂದು ಪ್ರತಿಫಲವನ್ನು ನಾವೆಲ್ಲರೂ ಇವತ್ತು ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು.
ಅರ್ಕಲ್ಕೋಟೆನಲ್ಲಿ ಸಂಜೆ 4 ಗಂಟೆ ಸುಮಾರಿಗೆ ಪ್ರಾರಂಭವಾದ ಮಳೆ ಮತ್ತು ಬಿರುಗಾಳಿಯ ಜೊತೆಗೆ ಗುಡುಗು ಸಿಡಿಲು ಅಬ್ಬರಕ್ಕೆ ದೊಡ್ಡಮಗ್ಗೆ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಗಾಳಿಯ ಹೊಡೆತಕ್ಕೆ ಬಿಜಿಎಸ್ ಕಲ್ಯಾಣ ಮಂಟಪದ ಮುಂಭಾಗದ ಸೀಟುಗಳು, ಸಂಜೀವಿನಿ ಮೆಡಿಕಲ್ ಪಕ್ಕದ ಮಳಿಗೆಗಳ ಮೇಲ್ಛಾವಣಿ ಸೀಟುಗಳು ಹಾರಿ ರಸ್ತೆಗೆ ಬಿದ್ದಿದ್ದು ಹೆಚ್ಚಿನ ಹಾನಿ ಉಂಟಾಗಿದೆ ಎಂದು ಸ್ಥಳೀಯರು ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ದ ಕಾರಿನ ಮೇಲೆ ಮರದ ಕೊಂಬೆಯು ಬಿದ್ದು ಕಾರಿನ ಹಿಂಭಾಗದ ಗ್ಲಾಸ್ ಸಹ ಒಡೆದಿರುತ್ತದೆ. ಇದರ ಪರಿಣಾಮ ಇನ್ನೂ ಹೆಚ್ಚಿನ ಅನಾಹುತವಾಗಿರಬಹುದೆಂದು ಸಾರ್ವಜನಿಕರು ತಿಳಿಸಿರುತ್ತಾರೆ. ಮಳೆಗಿಂತ ಗಾಳಿಯೂ ಜೋರಾಗಿದ್ದು ಹೆಚ್ಚಿನ ಗಾಳಿಯಿಂದ ಮಳೆಯೂ ಸಹ ಬರದೆ ಮೋಡಗಳು ಚೆದರಿ ಹೋಗಿದ್ದು ರೈತರಲ್ಲಿ ಆತಂಕವನ್ನುಂಟು ಮಾಡಿವೆ. 12ನೇ ಶತಮಾನದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರು ಎಲ್ಲ ಸಮಾಜದವರನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಿದ್ದಾರೆ. ಜಾತಿ, ವರ್ಗ, ವರ್ಣ, ಲಿಂಗ ಭೇದವನ್ನು ತೊಡೆದು ಹಾಕಿ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಬಸವಣ್ಣನವರು ಜಾರಿಗೆ ತಂದಿದ್ದಾರೆಂದು ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಜಗದೀಶ್ ಚೌಡುವಳ್ಳಿ ತಿಳಿಸಿದ್ದಾರೆ. ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನಡೆದ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ವರು ಸಮಪಾಲು ಸಮಬಾಳು ಬದುಕಬೇಕೆಂಬುದು ಮೇಲು ಕೀಳು ಎನ್ನದೆ ಕೆಳವರ್ಗದವರನ್ನು ಮೇಲೆತ್ತುವ ಕೆಲಸ ಮಾಡಿದ್ದಾರೆ. ಸಾತ್ವಿಕ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಶ್ರಮಿಸಿದ್ದಾರೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಲೆನಾಡು ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎಚ್.ಜೆ. ಅಮರೇಂದ್ರ, ಕಾಲೇಜು ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎ.ಜೆ. ಕೃಷ್ಣಯ್ಯ, ಕಾಲೇಜು ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಇಂದ್ರ ಬಹದ್ದೂರ್, ಪರೀಕ್ಷಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎ ಪ್ರಸನ್ನ, ಎನ್ಎಸ್ಎಸ್ ಅಧಿಕಾರಿ ಹಾಗೂ ಕಾಲೇಜು ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು, ನೌಕರರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಇಂದು ನಗರದ ಲಕ್ಷ್ಮೀಪುರ ಬಡಾವಣೆ ಎಸ್ವಿಎಂ ಸ್ಕೂಲ್ ಹಿಂಭಾಗ ಹಾಗೂ ಪೆಂಚನ್ ಮೊಹಲ್ಲಾಗೆ ಭೇಟಿ ನೀಡಿ ಜನಗಣತಿಯ ಗಣತಿದಾರರೊಂದಿಗೆ ಮನೆ ಮನೆಗೆ ಹೋಗಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜನಗಣತಿ 2027 ದೇಶದಾದ್ಯಂತ ನಡೆಯುತ್ತಿದೆ. ಅದೇ ರೀತಿ ಹಾಸನ ಜಿಲ್ಲೆಯಲ್ಲಿಯೂ ಗಣತಿ ಕಾರ್ಯ ನಡೆಯುತ್ತಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಕೇಳುವ ಸರಳ 34 ಪ್ರಶ್ನೆಗಳಿಗೆ ಉತ್ತರ ನೀಡಿ ಕೇವಲ 5 ನಿಮಿಷದಲ್ಲಿ ಗಣತಿ ಕಾರ್ಯ ಮುಗಿಯುತ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಕೋರಿದರಲ್ಲದೆ, ಪ್ರಸ್ತುತ ಬಿಸಿಲು ಹೆಚ್ಚಾಗಿರುವುದರಿಂದ ಗಣತಿದಾರರು ಬೆಳಗ್ಗೆ 6 ಗಂಟೆಗೆ ಬರುತ್ತಾರೆ, ಅವರಿಗೆ ಮಾಹಿತಿ ನೀಡಿ ಎಂದ ಅವರು, ಕೆಲವು ಕಡೆಗಳಲ್ಲಿ ಮಾಹಿತಿ ನೀಡಲು ಅನುಮಾನಿಸುತ್ತಿರುವುದು ಕಂಡುಬಂದಿದೆ. ಆ ರೀತಿ ಅನುಮಾನ ಬಂದಲ್ಲಿ ಗಣತಿದಾರರಿಗೆ ಗುರುತಿನ ಕಾರ್ಡ್ ನೀಡಲಾಗಿದೆ. ಅದರಲ್ಲಿ QR ಕೋಡ್ ಇದೆ. ಅದನ್ನು ಸ್ಕ್ಯಾನ್ ಮಾಡಿದರೆ ಗಣತಿದಾರರ ಹೆಸರು ಮತ್ತು ಇತರೆ ಮಾಹಿತಿ ದೊರೆಯಲಿದೆ. ಜನಗಣತಿಯು ದೇಶದ ಶಾಸನಬದ್ಧ ಕರ್ತವ್ಯ. ಪ್ರತಿಯೊಬ್ಬ ನಾಗರಿಕರು ಗೌರವಯುತವಾಗಿ ಗಣತಿದಾರರಿಗೆ ಮಾಹಿತಿ ನೀಡಿ ಸಹಕರಿಸಿ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಹಾಸನ ಜಿಲ್ಲೆಯಾದ್ಯಂತ ಹಾಗೆ ನೋಡಿದರೆ ದೇಶದಾದ್ಯಂತ ಜನಗಣತಿ 2027 ಪ್ರಾರಂಭ ಆಗಿದೆ. ನಮ್ಮ ಎನ್ಯುಮರೇಟರ್ಸ್ ಜನಗಣತಿ ಮಾಡಲಿಕ್ಕೆ ಮನೆ ಮನೆಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸಹ ನಮ್ಮ ಹಾಸನ ನಗರದ ಒಂದು ಮನೆಗೆ ಬಂದಿದ್ದೇವೆ. ನಮ್ಮ ಎನ್ಯುಮರೇಟರ್ ಅವರ ಹೆಸರು ತಿಲೋತ್ತಮೆ. ಅವರು ತುಂಬ ಚೆನ್ನಾಗಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಆದರೂ ಕೆಲವು ಕಡೆ ಮನೆಯಲ್ಲಿ ಜನರು ಸ್ವಲ್ಪ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಮಾಹಿತಿ ಕೊಡುವಲ್ಲಿ ಮತ್ತು ಅವರ ಗುರುತನ್ನು ಕಂಡುಹಿಡಿಯುವಲ್ಲಿ, ಅಂದರೆ ಅವರಿಗೆ ಒಮ್ಮೆ ಒಂದು ರೀತಿ ಭಯ ಇದೆ, ಯಾರಾದರೂ ಬೇರೆಯವರಾಗಿರಬಹುದಾ ಇವರು ಅಂತ ಹೇಳಿ. ದಯವಿಟ್ಟು ಅವರ ID ಕಾರ್ಡನ್ನು ನೋಡಿ. ಅವರ ID ಕಾರ್ಡಲ್ಲಿ ನಿಮಗೆ ಅನುಮಾನ ಬಂದರೆ ಅವರಲ್ಲಿ ಒಂದು ಬಾರ್ಕೋಡ್ ಸ್ಕ್ಯಾನರ್ ಇರ್ತದೆ. ನಿಮ್ಮ ಮೊಬೈಲಿಂದ ಜಸ್ಟ್ ಸ್ಕ್ಯಾನ್ ರೀಡರ್ನ ನೀವು ಮಾಡಿದರೆ ಜಸ್ಟ್ ಅದು ಸ್ಕ್ಯಾನಲ್ಲಿ ರೀಡ್ ಆಗುತ್ತೆ, ಅವರ ಹೆಸರು ಮತ್ತು ಅವರ ಇನ್ಫಾರ್ಮೇಷನ್. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಮಹಾನಗರ ಪಾಲಿಕೆಯ ಆಯುಕ್ತರಾದ ಕೃಷ್ಣಮೂರ್ತಿ, ತಹಶೀಲ್ದಾರ್ ಗೀತಾ ಮತ್ತಿತರರು ಹಾಜರಿದ್ದರು. ಜಗಜ್ಯೋತಿ ಬಸವಣ್ಣನವರ ಜಯಂತಿಯ ಸಂದರ್ಭದಲ್ಲಿ ಹಾಸನ ಜಿಲ್ಲಾಡಳಿತವು ಬಸವವೃತ್ತಕ್ಕೆ ಸೂಕ್ತ ಗೌರವ ಸಲ್ಲಿಸದೆ ಅವಮಾನ ಮಾಡಿದೆ ಎಂದು ಕರ್ನಾಟಕ ರಾಜ್ಯ ರೈತ ಉದಯ ಹಸಿರು ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಬಸವ ಜಯಂತಿಯಂತಹ ದೊಡ್ಡ ಹಬ್ಬದ ದಿನದಂದು ನಗರದ ಬಸವಣ್ಣನವರ ವೃತ್ತಕ್ಕೆ ಯಾವುದೇ ರೀತಿಯ ಕನಿಷ್ಠ ಅಲಂಕಾರವನ್ನು ಮಾಡಿಲ್ಲ. ಇದು ಬಸವಣ್ಣನವರಿಗೆ ಮಾಡಿದ ಅವಮಾನ. ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಸ್ಥಳೀಯ ರಾಜಕೀಯ ನಾಯಕರಾಗಲಿ ವೃತ್ತಕ್ಕೆ ಭೇಟಿ ನೀಡಿ ಗೌರವ ಸಲ್ಲಿಸಿಲ್ಲ. ಆಚರಣೆ ಮಾಡಲು ಜಿಲ್ಲಾಡಳಿತದ ಬಳಿ ಹಣದ ಕೊರತೆ ಇದೆಯೇ ಎಂದು ಅವರು ಪ್ರಶ್ನಿಸಿದರಲ್ಲದೆ, ಇಡೀ ಸಮಾಜಕ್ಕೆ ಸಮಾನತೆಯ ತತ್ವ ಸಾರಿದ ಬಸವಣ್ಣನವರನ್ನು ಮರೆತಿರುವ ಅಧಿಕಾರಿಗಳ ನಡೆ ಖಂಡನೀಯ. ಶೀಘ್ರದಲ್ಲೇ ಬಸವಣ್ಣನವರ ಭವ್ಯ ಪುತ್ಥಳಿಯನ್ನು ನಗರದಲ್ಲಿ ನಿರ್ಮಿಸಿ ಕೂಡಲೇ ಅನಾವರಣಗೊಳಿಸಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಲಾಗುವುದೆಂದು ಎಚ್ಚರಿಸಿದರು. ಯಾರೂ ಮಾಡದಂತರ ಕಾರ್ಯಕ್ರಮವನ್ನು ಈ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘಟನೆ ಮಾಡಿದೆ. 1008 ಮದುವೆಯನ್ನು ಉಚಿತವಾಗಿ ಮಾಡಿದ್ವಿ ಚಿತ್ರದುರ್ಗದಲ್ಲಿ. ಅದೇ ತರಹ ಬುದ್ಧ, ಬಸವ, ಅಂಬೇಡ್ಕರ್ ಈ ದೇಶಕ್ಕೆ, ಈ ಮಣ್ಣಿಗೆ ಪ್ರತಿಯೊಬ್ಬರಿಗೆ ನ್ಯಾಯವನ್ನು ಕೊಟ್ಟಂಥ ಬುದ್ಧ, ಬಸವ, ಅಂಬೇಡ್ಕರ್ ಅವರಿಗೆ ನಾವು ಇವತ್ತು ಎಲ್ಲ ಸಂಘಟನೆಗಳಾಗಲಿ,
ಎಲ್ಲ ರೈತಪರ ಹೋರಾಟಗಾರರಾಗಲಿ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ಎನಿವನ್ ಅವರಿಗೆ ಗೌರವ ಸಲ್ಲಿಸಬೇಕು, ಅವರ ಜಯಂತಿ ಅಂತ ಮಾಡ್ತಾಯಿದ್ದೀವಿ. ಸರ್ಕಾರಕ್ಕೆ ನಾನು ಈ ಮೂಲಕ ಹೇಳೋದೇನೆಂದರೆ, ಹಾಸನ ಜಿಲ್ಲೆ ಅನ್ನೋದು ಒಂದು ಮಾದರಿ ಜಿಲ್ಲೆ, ಐತಿಹಾಸಿಕ ಜಿಲ್ಲೆ, ರೈತರಿರುವಂಥ ಜಿಲ್ಲೆ. ಇಲ್ಲಿ ರೈತರದ್ದು ದನ ಸಂತೆ ವ್ಯಾಪಾರ ಆಗುವಂಥ ಈ ಜಿಲ್ಲೆ ಒಳಗಡೆ ಇವತ್ತು ನಮ್ಮ ಬಸವಣ್ಣವರಿಗೆ ಅವಮರ್ಯಾದೆ ಮಾಡಿರುವಂಥ ದಿನ ಇವತ್ತು. ಇಂಥ ಬಸವಣ್ಣ ಸರ್ಕಲ್ ಒಳಗಡೆ ಈ DC ಆಗಲಿ, ತಹಸೀಲ್ದಾರ್ ಆಗಲಿ, MP ಆಗಲಿ, MLAಗಳಾಗಲಿ ಯಾರು ಒಬ್ಬರು ಬಂದು ಇವತ್ತು ಬಸವಣ್ಣವರಿಗೆ ಒಂದು ಪುಷ್ಪಾಲಂಕಾರ ಮಾಡೋದಾಗಲಿ, ಒಂದು ಹೂವಿನಾರ ಹಾಕಿ ಅವ್ರಿಗೆ ಸಮರ್ಪಣೆ ಮಾಡೋದಾಗಲಿ ಮಾಡಿಲ್ಲ. ಯಾಕೆ? ಹಾಸನದಲ್ಲಿ ದುಡ್ಡಿಲ್ವಾ? ಹಾಸನದಲ್ಲಿ ಅಧಿಕಾರಿಗಳಿಗೆ ದುಡ್ಡಿಲ್ವಾ? ಇಂಥ ಐತಿಹಾಸಿಕ ನಗರಿನ ಬೇಕಾಬಿಟ್ಟಿ ಮಾಡ್ತಿರುವಂಥ ಈ ಭ್ರಷ್ಟ ಸರ್ಕಾರಿಗಳಿಗೆ, ಅಧಿಕಾರಿಗಳಿಗೆ ನಾನು ಧಿಕ್ಕಾರವನ್ನು ಕೂಗ್ತೇನೆ. ಯಾಕಂದರೆ ಬಸವಣ್ಣ ಅಂದರೆ ಏನು? ಎಲ್ಲರಿಗೆ ಸಮಾನತೆಯನ್ನು ಇವತ್ತಿನ ದಿನ ಏಪ್ರಿಲ್ 20ನೇ ತಾರೀಕು ಏನು ರಾಜ್ಯದಾದ್ಯಂತ ಬಸವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆದರೆ ಇವತ್ತು ಹಾಸನ ನಗರಿಯಲ್ಲಿ ಐತಿಹಾಸಿಕ ನಗರಿ ನಮ್ಮ ಹಾಸನ ಜಿಲ್ಲೆ ಆಗಿದೆ. ಇವತ್ತೇನು ಸಂತೆಪೇಟೆ ವೃತ್ತದ ಬಳಿ ಬಸವನ ಸರ್ಕಲ್ ಅಂತೇಳಿ ಐತಿಹಾಸಿಕವಾಗಿ ಹೆಸರಾಗಿರ್ತಕ್ಕಂಥ ಬಸವಣ್ಣ ಏನಿದ್ದಾರೆ ಇವತ್ತು ಈ ಪುತ್ಥಳಿಗೆ ನಮ್ಮ ಹಾಸನ ಜಿಲ್ಲೆ ಇವತ್ತು ಅದನ್ನು ಆಚರಣೆ ಮಾಡೋದ್ರಲ್ಲಿ ವಿಫಲ ಆಗಿದೆ. ಇದು ನಮ್ಮ ಹಾಸನ ಜಿಲ್ಲಾಡಳಿತ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಜಿಲ್ಲಾಡಳಿತ ಮಾಡ್ತಕ್ಕಂಥ ಕೆಲಸನ ಇವತ್ತು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಬಂದು ಬಸವಣ್ಣವರಿಗೆ ಹೃತ್ಪೂರ್ವಕ ಒಂದು ಮಾಲಾರ್ಪಣೆಯನ್ನು ಮಾಡಿ ವಿಜೃಂಭಣೆಯಿಂದ ಒಂದು ಒಳ್ಳೆ ಜನ ಮೆಚ್ಚುವಂಥ ಕೆಲಸವನ್ನು ಮಾಡಿದೆ ಸಂಘಟನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಐತಿಹಾಸಿಕ ನಮ್ಮ ಬಸವಣ್ಣವರು ಈಗ ಪಕ್ಕಕ್ಕೆ ಸರಿಸಿ ಏನೋ ಒಂದು ಬಸವನ ಸರ್ಕಲ್ ಅಂತ ಐತಿಹಾಸಿಕ ಹೆಸರಾಗಿರೋಂಥ ಜಾಗವನ್ನು ಬಸವಣ್ಣವರೇ ಕಾಣದ ರೀತಿ ಮಾಡಿದ್ದಾರೆ ಇವತ್ತು ಜಿಲ್ಲಾಡಳಿತ. ಜೊತೆ ಬಸವಣ್ಣವ್ರ ಕಿವಿ ಕೂಡ ಇಲ್ಲ. ಇವತ್ತು ಬಸವಣ್ಣವರು ಕೋಡುಗಳನ್ನು ಸರಿ ಮಾಡೋಕ್ಕಾಗಿಲ್ಲ, ಒಂದು ಕಿವಿಯನ್ನು ಸರಿ ಮಾಡೋಕ್ಕಾಗಿಲ್ಲ, ಒಂದು ಮಾಲಾರ್ಪಣೆ ಮಾಡೋಕ್ಕಾಗಿಲ್ಲ. ಇವತ್ತು ಹಾಸನ ಜಿಲ್ಲಾಡಳಿತ ಅವರು ಮಾಡತಕ್ಕಂಥ ಬೇಲೂರು ತಾಲೂಕು ಆಡಳಿತದಿಂದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಜಗಜ್ಯೋತಿ ಬಸವೇಶ್ವರರ ಜಯಂತಿಗೆ ತಾಲೂಕಿನ ಅಧಿಕಾರಿ ವರ್ಗ ಗೈರು ಹಾಜರಾಗಿರುವುದನ್ನು ಖಂಡಿಸಿ ಪ್ರತಿಭಟಿಸಲಾಯಿತು. ಬಸವೇಶ್ವರ ಪುತ್ಥಳಿಗೆ ಸಮರ್ಪಕ ಶೃಂಗಾರ ಮಾಡದೇ ಇರುವುದನ್ನು ಪ್ರತಿಭಟಿಸಿ ತಾಲೂಕು ಆಡಳಿತದ ವಿರುದ್ಧ ಶಾಸಕ HK ಸುರೇಶ್ ಸೇರಿದಂತೆ ವೀರಶೈವ ಮಹಾಸಭಾ ಸಮುದಾಯದವರು ಹಾಗೂ ಇತರರು ಬಸವೇಶ್ವರ ಜಯಂತಿಯನ್ನ ಬಹಿಷ್ಕರಿಸಿದ ಘಟನೆ ನಡೆಯಿತು. ಈಗ ಸರ್ಕಾರನೇ ಅಧಿಕೃತವಾಗಿ ಆದೇಶ ಮಾಡಿದೆ ಏನಂತ, ಬಸವೇಶ್ವರರು ಎಲ್ಲ ಆಫೀಸರ್ ಕಡ್ಡಾಯ ಫೋಟೋ ಇಡಬೇಕು, ಪೂಜೆ ಮಾಡಬೇಕು ಅಂತ. ನೀವು ಯಾವ್ದನ್ನ ಅನುಸರಿಸ್ತೀರಾ? ಮೊನ್ನೆ ನಡೆದಂಥ ಸಂದೇಶ ನೀವೆಲ್ಲರೂ ಅದಕ್ಕೂ ಸಾಕ್ಷಿಭೂತರಾಗಿದ್ದೀರಿ, ಇವತ್ತು ಸಾಕ್ಷಿಭೂತರಾಗಿದ್ದೀರಾ. ಹಾಗಾಗಿ ಒಳಗಡೆ ಹೋಗಿ ಮಾಡಬೇಕು ಅಂದರೆ ತಾವೆಲ್ಲ ಹೋಗೋಣ. ಇಲ್ಲ ವೈಫಲ್ಯಕ್ಕೆ ಏನು ಅವರು ಅಧಿಕಾರಿಗಳು ಇವತ್ತಿಂದ ಇದ್ದಾರೆ, ಅವರು ನಾವು ಅಧಿಕಾರಕ್ಕೆ ಹೋಗಿದ್ದೀವಣ್ಣ, ನಮ್ಮ ಜೊತೆ ನೀವು 4 ಅಧಿಕಾರಕ್ಕೆ ಹೋಗ್ಬೇಕು. ತಾಲೂಕು ಆಡಳಿತಕ್ಕೆ ಕಾರ್ಯಕ್ರಮ ಮಾಡ್ತಾರೆ. 3-4 ಜನ ಅಧಿಕಾರಿಗಳು 90 ಜನ ನಮ್ಮರಿದ್ದಾರೆ, 3 ಜನ ಅಧಿಕಾರಿಗಳಿದ್ದಾರೆ. ಏನು ಕೂತ್ಕೋಬೇಕು ನಾವು ಫಂಕ್ಷನಿಗೆ? ನಾವು ಬಹಿಷ್ಕಾರ ಹಾಕಾಗಿದೆ. ಬೈಕಾಟ್ ಮಾಡಿ ಸಭೆನ ಬೈಕಾಟ್ ಮಾಡಿ ಬಂದೋಣ. ಆಮೇಲೆ ಒಂದು ಪೂರ್ವ ಸಭೆ ಕರಿಬೇಕು. ಅಲ್ಲಿ ಹೂನ ನಾವೇ ತಗೊಟ್ಟಿರೋ ಹಾಕಿ ಅಂತ ಅಲ್ಲಿ ಪ್ರತಿಮೆ ಬಂದು ಅವಮಾನ ಮಾಡ್ತಿದ್ದಾರೆ. ಸಲ ಪ್ಲಾಸ್ಟಿಕ್ ಹೂ ಹಾಕಿದ್ದಾರೆ. ಪ್ಲಾಸ್ಟಿಕ್ ಹೂವು ಸೈಡಿಗೆ ಯಾಕೆ ಇದ್ರ ತರಕಾಗ್ತಿರಲ್ಲ ಇವರಿಗೆ. ಗಮನ ತೋರಿಸ್ತಾ ಇದ್ರೋ, ಗಮನ ಇದು ಮಾಡ್ತಾ ಇಲ್ವೋ, ಅದು ಏನು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೆ ಅಂತ ಅಂದ್ರೆ ಪ್ರತಿ ಬಾರಿನೂ ಜಯಂತಿಗಳಲ್ಲೂ ಈ ತರ ಒಂದು ಇದಾದಾಗ ತಾವುಗಳು ನಿರ್ಧಾರ ಏನ್ ತಗೊಂಡಿದ್ದೀರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಎಲ್ಲ ಜಯಂತಿಗಳು ಹಿಂಗೆ ಅಲ್ಲ. ರಾಷ್ಟ್ರೀಯ ಹಬ್ಬ ಸಮಿತಿ ಏನ್ಬೇಕಂದ್ರೆ ಇಲ್ಲಿಗೆ ತಾಲೂಕು ಆಡಳಿತದಲ್ಲಿ ರಾಷ್ಟ್ರೀಯ ಹಬ್ಬ ಸಂಘದ ಸಮಿತಿನ ಇದ್ ಮಾಡ್ಬಿಡಿ, ಡಿಸಾಲ್ವ್ ಮಾಡ್ಬಿಡ್ಲಿ, ಬೇಡಕ್ಕೆ ಬೇಡ. ಈ ವೇಳೆ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಬಸವರಾಜು, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ BK ಚಂದ್ರಕಲಾ, ಪ್ರಮುಖರಾದ ವಿಕ್ರಮ್ ಗೌರಿ, ಅರುಣ್ ಕುಮಾರ್, ಯೋಗೇಶ್ ಕೂಡ, ಮದನ್, ವಿರೂಪಾಕ್ಷ ಇತರರು ಹಾಜರಿದ್ದರು. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬಸವ ಜಯಂತಿಯನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಸವೇಶ್ವರರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ HK ಸುರೇಶ್ ಅವರು, ಬಸವಣ್ಣನವರ ತತ್ವಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ. ಕಾಯಕವೇ ಕೈಲಾಸ ಎಂಬ ಮಹತ್ವದ ಸಂದೇಶವನ್ನು ನೀಡಿದ ಬಸವಣ್ಣ ಅವರು ಜಾತಿ, ಧರ್ಮ, ಲಿಂಗ ಭೇದವಿಲ್ಲದೆ ಸಮಾನತೆ ಸಾರಿದ ಮಹಾನ್ ನಾಯಕರು.
ಅನುಭವ ಮಂಟಪದ ಮೂಲಕ ಬಸವಣ್ಣನವರು ಸಮಾಜದಲ್ಲಿ ಪ್ರಜಾಸತ್ತಾತ್ಮಕ ಚಿಂತನೆಗಳನ್ನು ಬಿತ್ತಿದವರು. ಇಂದಿನ ಸಂಸತ್ತಿನ ಮಾದರಿಯಲ್ಲಿಯೇ ಅನುಭವ ಮಂಟಪ ಕಾರ್ಯನಿರ್ವಹಿಸಿದ್ದು ಎಲ್ಲಾ ವರ್ಗದ ಜನರಿಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ವೇದಿಕೆಯಾಗಿತ್ತೆಂದು ಅವರು ತಿಳಿಸಿದರು. ಹಿಂದಿನ ವರ್ಷ ಬಸವಣ್ಣನವರ ಅನುಭವ ಮಂಟಪದ ಸಂದೇಶವನ್ನು ಸಂಸತ್ತಿನ ಮಟ್ಟದಲ್ಲೂ ಪ್ರಸ್ತಾಪಿಸಲಾಗಿದ್ದು, ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಬೆಂಬಲ ಸೂಚಿಸಿದ್ದನ್ನು ಅವರು ಸ್ಮರಿಸಿದರು. ಒಂದು ಜಯಂತಿಯನ್ನ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಕಳೆದ ವರ್ಷ ಪಾರ್ಲಿಮೆಂಟಲ್ಲೂ ಸಹ ಈ ಒಂದು ಬಸವಣ್ಣನವರ ಅನುಭವ ಮಂಟಪದ ಸಂದೇಶವನ್ನು ಕೊಟ್ಟಂತಹ ನಮ್ಮ ರಾಜ್ಯದ ನಮ್ಮ ವಿ ಸೋಮಣ್ಣವರು ಇರ್ಬೋದು ಕೊಟ್ಟಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು ಇದಕ್ಕೆ ಅಂಕಿತವನ್ನು ಹಾಕಿದಂತಹ ಸಂದೇಶ ನಮಗೆಲ್ಲ ಗೊತ್ತಿದೆ. ಇವತ್ತು ನಿಜವಾಗ್ಲೂ ಸಹ ಬಸವೇಶ್ವರ ವೃತ್ತದಲ್ಲಿ ಸಮಾಜದ ಎಲ್ಲ ಮುಖಂಡರುಗಳು ಇವತ್ತು ಸೇರಿ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಬಸವೇಶ್ವರರ ಒಂದು ಸಂಕಲ್ಪ ಕಾಯಕವೇ ಕೈಲಾಸ. ಬಸವಣ್ಣನವರು ಯಾವ ಜಾತಿ ಧರ್ಮ ಲಿಂಗಕ್ಕೆ ಸೀಮಿತವಾಗದಲ್ಲೇ ಎಲ್ಲರಿಗೂ ಕೊಟ್ಟಂಥ ಒಂದು ಸಂದೇಶ ಏನಂದರೆ ಕಾಯಕ ಮಾಡುವುದ್ರ ಮುಖಾಂತರ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನ ಅದೊಂದು ಬಸವಣ್ಣವರ ತತ್ವ. ಅದರ ಆಧಾರದ ಮೇಲೆ ಇವತ್ತು ನಾವೆಲ್ಲರೂ ಸಹ ಬಸವಣ್ಣವರ ತತ್ವವನ್ನು ಆಧರಿಸಿ ಕಾಯಕವೇ ಕೈಲಾಸ ಅಂತಕ್ಕಂಥದ್ದಕ್ಕೆ ಸರ್ವೇ ಜನ ಸುಖಿನೋ ಭವಂತು ಕಾಯಕವೇ ಕೈಲಾಸ, ಇದಕ್ಕೆ ಜಾತಿ ಧರ್ಮ ಎಲ್ಲದನ್ನು ಹೊರತುಪಡಿಸಿ ಬಸವಣ್ಣವರ ತತ್ವವನ್ನು ಆದರ್ಶವನ್ನು ನಾವು ಪಾಲನೆಯನ್ನು ಮಾಡಬೇಕು ಅಂತಕ್ಕಂಥ ಈ ಮೂಲಕ ನಮ್ಮಲ್ಲಿ ವಿನಂತಿಯನ್ನು ಮಾಡಿತು. ಈ ವೇಳೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಅಡಕೂರು ಬಸವರಾಜ್ ಮಾತನಾಡಿ, ಬಸವಣ್ಣನವರು ಸಮಾಜದಲ್ಲಿ ಸಮಾನತೆ, ಶ್ರಮಕ್ಕೆ ಗೌರವ ಹಾಗೂ ಮಾನವೀಯ ಮೌಲ್ಯಗಳನ್ನು ಬಿತ್ತಿದ ಮಹಾನ್ ಚಿಂತಕರು. ಕಾಯಕವೇ ಕೈಲಾಸ ಎಂಬ ಅವರ ಮಹತ್ವದ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬಸವ ಜಯಂತಿಯ ಆಚರಣೆ ಸಾರ್ಥಕವಾಗುತ್ತದೆ. ಅನುಭವ ಮಂಟಪದ ಮೂಲಕ ಬಸವಣ್ಣನವರು ಎಲ್ಲಾ ವರ್ಗದ ಜನರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಪ್ರತಿಪಾದಿಸಿದ ಮಹಾನಾಯಕರು ಎಂದರು. ದಿವಸ ಸಾಂಕೇತಿಕವಾಗಿ ಸಮಾಜದಲ್ಲೆಲ್ಲ ಬಸವ ಜಯಂತಿನ ಮಾಡ್ತಾಯಿದ್ದೀವಿ. ಅಂದರೆ ಮೇ 8ನೇ ತಾರೀಕಿನಂದು ಏನು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಅದ್ದೂರಿಯಾಗಿ ಏನು ಬಸವ ಜಯಂತಿ ನಂಬಿಕೊಂಡಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ನಾವೆಲ್ಲ ಸೇರಿ ಏನು ಬಸವಣ್ಣವ್ರನ್ನ ನಾವು ಇವತ್ತು ಬಸವ ಜಯಂತಿಗೆಲ್ಲ ಸೇರಿ ಮಲಾರ್ಪಣೆ ಮಾಡಿದ್ದೀವಿ. ಒಂದು ಏನಂದರೆ ಇವತ್ತು ನಮ್ಮ ಸಮಾಜ ಮತ್ತು ವಿರುದ್ಧ ಹೋರಾಟ ಮಾಡಿ 12ನೇ ಶತಮಾನದಲ್ಲಿ 12ನೇ ವಯಸ್ಸಿಗೆ ಮಹಿಳೆಯರ ಹಕ್ಕಿಗೋಸ್ಕರ ಹೋರಾಟ ಮಾಡಿ ಕ್ರಾಂತಿಯನ್ನು ಮಾಡಿದಂಥ ವಿಶ್ವಗುರು ಬಸವಣ್ಣರ ಒಂದು ಜಯಂತಿಯನ್ನು ಇಡೀ ಭಾರತ ದೇಶದಾದ್ಯಂತ ಮಾಡ್ತಿರೋದು ತುಂಬ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ವೀರಶೈವ ಮುಖಂಡ ಗ್ರಾನೇಟ್ ರಾಜಶೇಖರ್, ಬಾಲೇನಹಳ್ಳಿ ರವಿಕುಮಾರ್, ವಿಕ್ರಮ್ ಗೌರಿ, ಅದ್ದೂರಿ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ತಳಸಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸವೇಶ್ವರ ದೇವಾಲಯ ಉದ್ಘಾಟನಾ ಸಮಾರಂಭಕ್ಕೆ ಕೃಷಿ ಮಂತ್ರಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಭಾಗವಹಿಸಿದರು. ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಗಡಿ ಗ್ರಾಮವಾದ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ತುಳಸಿ ಗ್ರಾಮದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶ್ರೀ ಬಸವೇಶ್ವರ ದೇವಸ್ಥಾನ ಉದ್ಘಾಟನೆಗೆ ಆಗಮಿಸಿ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಶ್ರೀ ಬಸವೇಶ್ವರ ಸ್ವಾಮಿ ದೇವರ ದರ್ಶನ ಪಡೆದು ಮಾತನಾಡಿ, ಪ್ರತಿಯೊಂದು ಗ್ರಾಮದಲ್ಲೂ ಸಹ ಪ್ರೀತಿ ಸೋದರತ್ವದ ಬಾಳ್ವೆ ಮಾಡಬೇಕು, ಎಲ್ಲ ಗ್ರಾಮಸ್ಥರು ಒಂದೇ ಎಂಬ ಭಾವನೆಯಿಂದ ಸಹಜೀವನವನ್ನು ಮಾಡಬೇಕು. ಇಂತಹ ಐತಿಹಾಸಿಕ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಎಲ್ಲಾ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಸ್ನೇಹಮಯ ಜೀವನವನ್ನು ನಡೆಸಬೇಕೆಂದು ಸಲಹೆ ನೀಡಿದರು. ನಮ್ಮ ಕಾಂಗ್ರೆಸ್ ಸರ್ಕಾರವು ಯಾವುದೇ ತರಹದ ಪಕ್ಷಭೇದ, ಜಾತಿಭೇದ ಮಾಡದೆ ಪ್ರತಿಯೊಂದು ಮನೆಗೂ 5 ಗ್ಯಾರಂಟಿಗಳನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. 300 ಮನೆಯಲ್ಲಿ ಓಟ್ ಇರಲಿ, 300 ಮನೆಯಲ್ಲಿ ಯಾರಾದ್ರೂ 2,000 ರೂಪಾಯಿ ತಗೊಳ್ಳದಿರೋ ಮನೆ ಇದಾವ, ಎಲ್ಲ ತಗೋತಾರೆ. ಇಡೀ ಇತಿಹಾಸದಲ್ಲಿ 300 ಮನೆಗೂ 5 ಗ್ಯಾರಂಟಿ ಕೊಟ್ಟಿದ್ದು ಯಾವ್ದಾದ್ರು ಸರ್ಕಾರ ಐತೆ ಅಂದ್ರಮ್ಮ? ಅದು ಯಡಿಯೂರಪ್ಪ ಇರಲಿಲ್ಲ, ಬೊಮ್ಮಾಯಿ ಇರಲಿಲ್ಲ, ಕುಮಾರಸ್ವಾಮಿನೂ ಇರಲಿಲ್ಲ, ದೇವೇಗೌಡರು. ಯೋಚನೆ ಮಾಡಿ, ನಾನು ಹೇಳೋದು ಮನೆಗೆ ಹೋದ್ಮೇಲೆ 5 ಗ್ಯಾರಂಟಿ. ಒಂದೊಂದು ಮನೆಗೆ ಈ 3 ವರ್ಷದಲ್ಲಿ 60,000 ರೂಪಾಯಿವರೆಗೂ ತಲುಪಿದೆ. 58-60 ಸಾವಿರ, ಒಂದು 2-3 ತಿಂಗಳು ಬಂದಿಲ್ಲ. 58-60 ಸಾವಿರ ರೂಪಾಯಿ ಯಾರಾದ್ರೂ ಕೊಟ್ಟಿದ್ರೇನಮ್ಮ? ಭಾಷಣ ಮಾಡ್ತಾರಲ್ಲ, ಮಹಿಳೆಯರಿಗೆ ಶಕ್ತಿ ತುಂಬಿದ್ರೆ ಕುಟುಂಬ ಬದುಕುತ್ತೆ ಅಂತ. ಕುಟುಂಬ ಅಂದ್ರೆ ಏನು? ಒಬ್ಬ ಗಂಡನ ಕುಟುಂಬ ಅನ್ನಲ್ಲ, ಒಬ್ಬ ಹೆಂಗಸನ ಕುಟುಂಬ ಅನ್ನಲ್ಲ, ಅಥವಾ ಮಕ್ಕಳ ಕುಟುಂಬ ಅಲ್ಲ. ಮಕ್ಕಳು, ಹೆಂಡತಿ, ಗಂಡ ಸೇರಿದ್ರೆ ಕುಟುಂಬ ಅಲ್ವಾ? ಆ ಕುಟುಂಬಕ್ಕೆ ಕೊಡೋ ಯಾವುದೇ ಸಹಾಯ ಎಲ್ಲರಿಗೂ ತಲುಪುತ್ತಲ್ವಾ? ನಿನಗೆ ಬಸ್ ಚಾರ್ಜ್ ಇಲ್ಲ ಅಂದರೆ
ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವನಾರಾಯಣಸ್ವಾಮಿ, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಕೆಪಿಸಿಸಿ ಸದಸ್ಯರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕಿಕ್ಕೇರಿ ಸುರೇಶ್ ಸೇರಿದಂತೆ ತೊಳಸಿ ಗ್ರಾಮಸ್ಥರು, ಐಕನಹಳ್ಳಿ ಗ್ರಾಮಸ್ಥರು, ಐಕನಹಳ್ಳಿ ಫಾರ್ಮ್ ಹೌಸ್ ಗ್ರಾಮಸ್ಥರು, ಐಕನಹಳ್ಳಿ ಕೊಪ್ಪಲು ಗ್ರಾಮಸ್ಥರು, ಅಂಕನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಗರದಲ್ಲಿಂದು ಬಸವ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮಹಾನ್ ಚೇತನಗಳಿಗೆ ಗೌರವ ಸಲ್ಲಿಸಲಾಯಿತು. ಜಿಲ್ಲಾಡಳಿತದ ಪ್ರಮುಖರು ಹಾಗೂ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ಬಸವರಾಜ ಬಳ್ಳಾರಿಯವರ ನೇತೃತ್ವದಲ್ಲಿ ಬಸವೇಶ್ವರರ ಭವ್ಯಮೂರ್ತಿಯ ಮೆರವಣಿಗೆ ಜರುಗಿತು. ಮೆರವಣಿಗೆಯುದ್ದಕ್ಕೂ ಡೊಳ್ಳು ಕುಣಿತದಂತಹ ಸಾಂಸ್ಕೃತಿಕ ತಂಡಗಳು ಮೆರುಗು ನೀಡಿದವು. ನಗರದ ಪ್ರಮುಖ ಬೀದಿಗಳಲ್ಲಿ ಬಸವ ತತ್ವದ ಅನುಯಾಯಿಗಳು ಹಾಗೂ ಸಾರ್ವಜನಿಕರು ಕೇಸರಿ ಧ್ವಜಗಳನ್ನು ಹಿಡಿದು ಸಾಗಿದ್ದು ವಿಶೇಷವಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಬಸವಣ್ಣನವರ ಅನುಯಾಯಿಗಳು ಮತ್ತು ಸಾರ್ವಜನಿಕರು ಜೈ ಬಸವಣ್ಣ ಎಂಬ ಘೋಷಣೆಗಳೊಂದಿಗೆ ಮೆರವಣಿಗೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮತ್ತು ಸಂಚಾರ ವ್ಯವಸ್ಥೆಗೆ ಅಡ್ಡಿಯಾಗದಂತೆ ಮೆರವಣಿಗೆ ಸಾಗಿದ ದಾರಿಯುದ್ದಕ್ಕೂ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಈ ಮೆರವಣಿಗೆಯು ಜನರಲ್ಲಿ ಸಮಾನತೆ ಮತ್ತು ಭ್ರಾತೃತ್ವದ ಸಂದೇಶವನ್ನು ಸಾರುವಲ್ಲಿ ಯಶಸ್ವಿಯಾಯಿತು. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದಲ್ಲಿ ಬಸವ ಸಮಿತಿ ವತಿಯಿಂದ ಸೋಮವಾರ ಜಗಜ್ಯೋತಿ ಬಸವೇಶ್ವರ ಅವರ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಜಯಂತಿ ಆಚರಣೆ ಸಮಿತಿಯ ಪ್ರಮುಖ ದ್ಯಾಮಣ್ಣ ಜಮಖಂಡಿ ಅವರು ಮಾತನಾಡಿ, ಕೊಕನೂರು ಪಟ್ಟಣದಲ್ಲಿ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಸಂಜೆ ಎತ್ತಿನ ಮೆರವಣಿಗೆಯೂ ಸಹ ವೈಭವದಿಂದ ನಡೆಯುತ್ತದೆ. ಮಹಾತ್ಮರ ಜಯಂತಿಯ ಆಚರಣೆಗಳಿಂದ ಜನರಲ್ಲಿ ಮಹಾತ್ಮರ ಸುಧಾರಣೆಗಳ ಜಾಗೃತಿ ಮೂಡಿಸಲು ಸಹಕಾರಿಯಾಗುತ್ತವೆ. ಜಗಜ್ಯೋತಿ ಬಸವೇಶ್ವರರು, ಅಂಬೇಡ್ಕರ್ ಸೇರಿದಂತೆ ಸಾಕಷ್ಟು ಪ್ರಮಾಣದಲ್ಲಿ ಮಹನೀಯರು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆಂದು ಬಣ್ಣಿಸಿದರು. ಬಸವಣ್ಣವರ ಆದರ್ಶಗಳನ್ನು ಜನರಿಗೆ ಗುರುತಾಗಲಿ, ಅವ್ರು ಏನು ಮಾಡ್ಯಾರ ತಿಳಿಯಲಿ ಅನ್ನೋದಕ್ಕೋಸ್ಕರ ಇವತ್ತು ನಾವು ಈ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಇನ್ನೂ ಹೆಚ್ಚಾಗಿ ಯಾಕಂದ್ರೆ ಮಾನವಾದಿಗಳು ಈಗ ಅವರಾದ್ರು, ಅಂಬೇಡ್ಕರ್ ಆದರು, ಸಂಗೊಳ್ಳಿ ರಾಯಣ್ಣರವರು, ಇನ್ನೂ ಹಲವಾರು ಮಹಾಪುರುಷರು ಇವತ್ತು ಈ ದೇಶಕ್ಕೆ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಬಸವ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು. ಭಟ್ಕಳದಲ್ಲಿ ರು 19.99 ಕೋಟಿ ಕಾರ್ಲ್ಯಾಂಡ್ ಕಾಮಗಾರಿ ಉದ್ಘಾಟನೆ ಪ್ರತಿಯೊಂದು ಪಂಚಾಯತ್ಗೆ ಅಭಿವೃದ್ಧಿ ವೇಗ ಎಂದು ಸಚಿವ ಮಂಕಾಳ ವೈದ್ಯ ತಿಳಿಸಿದ್ದಾರೆ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ 2024-25ನೇ ಸಾಲಿನ 4702 ಪಶ್ಚಿಮ ವಾಹಿನಿ ಯೋಜನೆಯಡಿ ಮಾವಳ್ಳಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಚಾರಿಕೇರಿಯಿಂದ ಬೈಲಾಹೊಳೆಕಟ್ಟೆವರೆಗೆ ರು 19.99 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಎಡ ಹಾಗೂ ಬಲದಂಡೆಯ ಕಾರ್ಲ್ಯಾಂಡ್ ಕಾಮಗಾರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ನಡೆಯುತ್ತಿದ್ದು, ಪ್ರತಿಯೊಂದು ಪಂಚಾಯತ್ ವ್ಯಾಪ್ತಿಯಲ್ಲೂ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಜನರಿಗೆ ಅಗತ್ಯ ಸೌಲಭ್ಯಗಳನ್ನು ತಲುಪಿಸಲಾಗುತ್ತಿದೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರ ನೀಡಿದ ಭರವಸೆಗಳಿಗನುಗುಣವಾಗಿ ಗ್ಯಾರಂಟಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಬಿಜೆಪಿ ಮುಖಂಡರ ಟೀಕೆಗಳಿಗೆ ಪ್ರತಿಕ್ರಿಯಿಸಿದ ಸಚಿವರು, ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿ ಹರಡುವವರ ಜನಸೇವೆಗೆ ಮುಂದಾಗಲಿ, ನನ್ನ ವಿರುದ್ಧದ ನಿಂದನೆಗಳನ್ನು ಜನರು ನಂಬುವುದಿಲ್ಲ ಎಂದು ತಿರುಗೇಟು ನೀಡಿದರು. ನಾವು ನಮ್ಮ ಕೆಲಸ ಏನು ಅಂದೇಳಿ ಗೊತ್ತಿಲ್ಲದೆ ಇದ್ರೆ ಅಥವಾ ನಾವು ಏನಾದರೂ ಒಂದು ಮಾಡಬೇಕು ಅಂದೇಳಿ ಯೋಚನೆ ಮಾಡದೇ ಇದ್ರೆ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಸಿಗ್ತದೆ. ಬೇರೆಯವ್ರ ಬಗ್ಗೆ ವಾಟ್ಸಪ್ಪು ಫೇಸ್ಬುಕ್ಕಲ್ಲೋ ಹಾಕಲಿಕ್ಕೆ ಟೈಮ್ ಸಿಗ್ತದೆ. ನಮಗೆ ಹಾಗಲ್ಲ. ನಾನು ನನ್ನ ಕ್ಷೇತ್ರದ ಜನರ ಬಗ್ಗೆ, ನನ್ನ ಊರಿನ ಜನರ ಬಗ್ಗೆ ಯೋಚನೆ ಎಷ್ಟು ಮಾಡಿದ್ರು ನನಗೆ ಟೈಮ್ ಸಾಕಾಗೋದಿಲ್ಲ. ಹೇಳ್ತಾರೆ ಕೆಲಸ ಮಾಡಲಿಲ್ಲ, ದುಡ್ಡು ಬರಲಿಲ್ಲ, ದುಡ್ಡಿಲ್ಲ, ಸರ್ಕಾರ ದಿವಾಳಿಯಾಗಿದೆ ನಡಿ. ಪ್ರತಿ ಒಂದು ಪಂಚಾಯತಲ್ಲೂ ಈ ರೀತಿ ಕಾರ್ಯಕ್ರಮ ಮಾಡ್ತೀನಿ ಇನ್ಮೇಲೆ. 2018ರಲ್ಲಿ ನಿಮ್ಮ ಹತ್ರ ಬಂದಿದ್ದೇವೆ ನಾವು. ನಮ್ಮ ಕಾರ್ಯಕರ್ತರು ಬಂದಿದ್ರು, ನಮ್ಮ ಮುಖಂಡರು ಬಂದಿದ್ರು, ಎಲ್ಲ ಹಿರಿಯೋರು, ಎಲ್ಲ ಸಮುದಾಯದವರು ಬಂದ್ಕೊಂಡು ಮಂಕಾಳು ಇದ್ರೆ ಆಯ್ಕೆ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು, ಏನು ಅನುಕೂಲ ಬೇಕು ಅದು ಆಗ್ತದೆ. ಅದರ ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ಈಗ ಉಪಮುಖ್ಯಮಂತ್ರಿಗಳಿದ್ದಾರೆ,
ಮತ್ತು ಮುಖ್ಯಮಂತ್ರಿಗಳು ಸೇರಿಕೊಂಡು ಒಂದು ಪ್ರಣಾಳಿಕೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜು ನಾಯ್ಕ, ಕಾರ್ಯನಿರ್ವಾಹಕ ಅಭಿಯಂತರ ನಾಗರಾಜ್ ಎಂ, ಪ್ರಶಾಂತ ಕಾಯ್ಕಿಣಿ, ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜು ನಾಯ್ಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆಟವಾಡುತ್ತಿದ್ದ ಮಗುವಿನ ಮೇಲೆ ವಿಧಿಯು ಅಟ್ಟಹಾಸ ಮೆರೆದಿದ್ದು, ಭೀಕರ ಅಪಘಾತದಲ್ಲಿ ಬಾಲಕ ಸಾವನ್ನಪ್ಪಿರುವ ದಾರುಣ ಘಟನೆ ಗುಬ್ಬಿ ತಾಲೂಕಿನಲ್ಲಿ ನಡೆದಿದೆ. ಅಂಗಡಿ ಮುಂದಿನ ರಸ್ತೆ ಬದಿಯಲ್ಲಿ ಸೈಕಲ್ನಲ್ಲಿ ಆಟವಾಡುತ್ತಿದ್ದ ಪುಟ್ಟ ಬಾಲಕನ ಮೇಲೆ ಏಕಾಏಕಿ ಎಲೆಕ್ಟ್ರಿಕಲ್ ಕಾರೊಂದು ಹರಿದಿದ್ದು, ಮಗು ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ನಡೆದಿದೆ. ನಿಟ್ಟೂರು ಗ್ರಾಮದ ರಾಘವೇಂದ್ರ ಟೆಕ್ಸ್ಟೈಲ್ಸ್ ಅಂಗಡಿಯ ಮಾಲೀಕನ ಮಗ 13 ವರ್ಷದ ಶೋಭಿತ್ ರಾಘವ್ ಅಪಘಾತದಿಂದ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಬಟ್ಟೆ ಅಂಗಡಿ ವ್ಯಾಪಾರ ಮಾಡಿಕೊಂಡು ಮೋಹನ್ ಕುಮಾರ್ ಜೀವನ ಸಾಗಿಸುತ್ತಿದ್ರು. ಶಾಲೆಗೆ ರಜಾ ಇದ್ದ ಕಾರಣ ಬಾಲಕನನ್ನು ಅಂಗಡಿ ಬಳಿ ಕರೆದೊಯ್ದಿದ್ರು. ಈ ವೇಳೆ ಅಂಗಡಿಯ ಮುಂದೆ ತನ್ನ ಸೈಕಲ್ನಲ್ಲಿ ಆಟವಾಡುತ್ತಿದ್ದು, ಯಮ ಸ್ವರೂಪಿಯಾಗಿ ಬಂದ ಎಲೆಕ್ಟ್ರಿಕ್ ಕಾರು ಏಕಾಏಕಿ ಮಗುವಿನ ಮೇಲೆ ಹರಿದಿದೆ. ಅಪಘಾತದ ರಭಸಕ್ಕೆ ಮಗು ಸಾವನ್ನಪ್ಪಿದ್ದು, ಹೆತ್ತ ಮಗನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಅಪಘಾತ ಸಂಭವಿಸಿದ ಕೂಡಲೇ ಸ್ಥಳೀಯರ ಸಹಾಯದಿಂದ ಗುಬ್ಬಿ ಸಾರ್ವಜನಿಕರ ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗಮಧ್ಯೆಯೇ ಮಗು ತನ್ನ ಕೊನೆಯುಸಿರೆಳೆದಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮಗುವಿನ ಸಾವಿಗೆ ಕಾರಣರಾದ ಕಾರು ಮತ್ತು ಕಾರು ಚಾಲಕನ ವಿರುದ್ಧ ದೂರು ದಾಖಲಿಸಲಾಗಿದೆ. ಶಾಸಕ ಎನ್ಎ ಹ್ಯಾರಿಸ್ ಅವರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ನಡೆಸಿದ ದಾಳಿಯು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಡಿ ದಾಳಿ ಕುರಿತು ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಕಾಂಗ್ರೆಸ್ ಪಕ್ಷವು ನಿರಂತರವಾಗಿ ಆರ್ಥಿಕ ಅಪರಾಧಗಳಲ್ಲಿ ಭಾಗಿಯಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡಿರುವ ವಿಚಾರವೂ ಇದರಲ್ಲಿ ಕೇಳಿಬರುತ್ತಿದೆ. ಮಾಹಿತಿ ಇಲ್ಲದೆ ಇಡಿ ಅಧಿಕಾರಿಗಳು ದಾಳಿ ನಡೆಸುವುದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಅವರು ಕಿಡಿಕಾರಿದರು. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನು ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಯಾವುದೇ ಮಾಹಿತಿ ಇಲ್ಲದೆ ರೈಡ್ ಮಾಡುವಂಥ ಪ್ರಶ್ನೆ ಬರಲ್ಲ. ಎಲ್ಲದರಲ್ಲಿ ಪೊಲಿಟಿಕ್ಸನ್ನು ಕಂಡು ಹುಡುಕುವಂಥ ಮತ್ತು ತಪ್ಪಿಸ್ಕೊಳ್ಳುವಂಥ, ಜಾರಿಕೊಳ್ಳುವಂಥ ಒಂದು ಪಾರ್ಟಿ ಅಂದರೆ ಅದು ಕಾಂಗ್ರೆಸ್ ಪಾರ್ಟಿ. ರಾಜ್ಯದಲ್ಲಿರುವಂಥ ದುಡ್ಡನ್ನು ಇವತ್ತು ಬೇರೆ ಕಡೆ ಸಾಗಿಸಿ ಅಲ್ಲಿ ಇನ್ವೆಸ್ಟ್ ಮಾಡಿ ಅವರ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ತಾ ಇರುವಂಥವರು ಕಾಂಗ್ರೆಸ್ ಅವರು. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದು. ರಾಜ್ಯದಲ್ಲಿರುವಂಥ ಸಂಪತ್ತನ್ನು ಬೇರೆ ದೇಶಕ್ಕೆ ಲೂಟಿ ಮಾಡಿ ಕಳಿಸುವಂಥ ಸರ್ಕಾರ ಮತ್ತು ನಾಯಕರಂದರೆ ಅದು ಕಾಂಗ್ರೆಸ್ ನಾಯಕರು. ಶಾಸಕ ಅಶ್ವಥ್ ನಾರಾಯಣ್ ಅವರು ಈ ಬಗ್ಗೆ ಮಾತಾಡಿ, ತನಿಖೆಯಿಂದ ಸತ್ಯಾಂಶ ಹೊರಬರಲಿ ಎಂದು ಆಶಿಸಿದರು. ತನಿಖೆಗೆ ಸವಾಲು, ಯಾವ ವಿಷಯಕ್ಕೆ ದಾಳಿಯಾಗಿದೆ ಎಂಬುದು ಪೂರ್ಣ ಮಾಹಿತಿ ಬಂದ ಮೇಲೆ ತಿಳಿಯಲಿದೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ತಪ್ಪಿತಸ್ಥರ ಮೇಲೆ ಕ್ರಮವಾಗಲಿ. ಬಿಟ್ಕಾಯಿನ್ ವಿಚಾರದಲ್ಲಿ ಕಾಂಗ್ರೆಸ್ನವರು ಬರೀ ಮಾತನಾಡಬಾರದು, ಸತ್ಯ ಹೊರಗೆ ತರಲಿ. ಅಧಿಕಾರಕ್ಕೆ ಬಂದು ಇಷ್ಟು ದಿನಗಳಾದರೂ ತನಿಖೆ ಏಕೆ ಮಾಡಿಲ್ಲ ಎಂದು ಪ್ರಶ್ನಿಸಿದರು. ಬಿಜೆಪಿ ಮೇಲಿನ ಆರೋಪ ನಿರಾಧಾರ. ಈ ದಾಳಿಗೂ ಬಿಜೆಪಿಗೂ ಸಂಬಂಧವಿಲ್ಲ. ತನಿಖಾ ಸಂಸ್ಥೆಗಳು ತಮ್ಮ ಕೆಲಸ ಮಾಡುತ್ತಿವೆ ಎಂದು ಅವರು ಸ್ಪಷ್ಟಪಡಿಸಿದರು. ಬಸವ ಜಯಂತಿ ಅಂಗವಾಗಿ ನಾಡಿನ ಸಮಸ್ತ ಜನತೆಗೂ ಶುಭಾಶಯನ ಕೋರುತ್ತಾ, ನಾವು ಈ ದಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಬಸವ ಜಯಂತಿಯನ್ನು ಒಂದು ಕಾಯಕವೇ ಕೈಲಾಸ ದಿನವಾಗಿ ಒಂದು ಯುವೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯುವಕರಿಗೆ ಒಂದು ಸಬಲೀಕರಣ ಅಂದರೆ ಉದ್ಯೋಗದಾತರನ್ನಾಗಿ ಮಾಡೋಕ್ಕೆ, ಉದ್ಯೋಗ ಪಡೀಲಿಕ್ಕೆ ಮತ್ತು ಯಾವ ರೀತಿ ಶಿಕ್ಷಣ ಸೂಕ್ತ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಮತ್ತು ಕೌಶಲ್ಯತೆ ಇವನ್ನೆಲ್ಲ ಕೊಟ್ಟು ಯುವಕರ ಶಕ್ತಿ ತುಂಬುವಂಥದ್ದು ಜಗಜ್ಯೋತಿ ಬಸವಣ್ಣನವರ ಒಂದು ಸಂದೇಶವನ್ನು ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಸತತವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈ ದಿನ ಒಂದು 100ಕ್ಕಿಂತ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾವೆ. ಒಂದು 1400ಗಿಂತ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಹ್ಯಾಕಥಾನ್ ಅಂತ ಉದ್ಯೋಗದಾತರನ್ನಾಗಿ ಮಾಡಲಿಕ್ಕೆ ಅವರ ಯೋಚನೆಗಳು ಏನಿದಾವೋ, ಒಂದು ಸ್ಟಾರ್ಟಪ್ ಅವ್ರಿಗೆಲ್ಲ ಒಂದು ಐಡಿಯಾ ಏನಿದ್ರೆ ಐಡಿಯಾನ ಹೇಗೆ ಬೆಳೆಸಲಿಕ್ಕೆ, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೂ ಬೇರೆ ಬೇರೆ ಆಕ್ಸಲರೇಟರ್ ಅನ್ನೋಂಥ ಸಂಸ್ಥೆಯ ಸಹಕಾರ, ಕ್ಯಾಂಪಸ್ ಫಂಡಿನ ಸಹಕಾರದೊಂದಿಗೆ ಒಂದು ಹ್ಯಾಕಥಾನ್ನು ಸಹ ಮಾಡ್ತಾಯಿದ್ದೀವಿ. ಬಿಟ್ಬಿಡಿಯಪ್ಪ ಇದು ಬೇರೆ
ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಪ್ರಯುಕ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಅಂಗವಾಗಿ ನಗರದ ಇಂದಿರಾಗಾಂಧಿ ಗ್ಲಾಸ್ ಹೌಸ್ನಲ್ಲಿರುವ ಬಸವೇಶ್ವರ ಅವರ ಪುತ್ಥಳಿಗೆ ಶ್ರೀ ರಾಜಯೋಗೀಂದ್ರ ಮಹಾಸ್ವಾಮಿಗಳು 3000 ಮಠ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿಯವರು ಬಸವೇಶ್ವರ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಮಹಾಪುರುಷರು ಜನ್ಮ ತಾಳಿದ ಪವಿತ್ರವಾದ ಮುಹೂರ್ತ ಈ ಅಕ್ಷಯ ತೃತೀಯ. ಬಸವಣ್ಣನವರು ವಿಭೂತಿ ಮೂರ್ತಿ, ತತ್ವಗಳು ಇವರನ್ನು ಪಡೆದ ನಾವೆಲ್ಲರೂ ಪುಣ್ಯವಂತರು ಎಂದರು. ಕೊಪ್ಪಳ ಜಿಲ್ಲೆಯಲ್ಲಿ ಬೇಸಿಗೆಯ ಬಿಸಿಲು ಅಕ್ಷರಶಃ ಬೆಂಕಿಯುಗುಳುತ್ತಿದೆ. ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ದಾಟಿದ್ದು ಜನರು ಹೈರಾಣಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರಿಗೆ ಆಸರೆಯಾಗಬೇಕಿದ್ದ ಕೊಪ್ಪಳದ ಕಿಮ್ಸ್ ಬೋಧಕ ಆಸ್ಪತ್ರೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಈಗ ಬಟಾಬಯಲಾಗಿದೆ. ಅನಾರೋಗ್ಯದಿಂದ ಚಿಕಿತ್ಸೆ ಪಡೆಯಲು ದಾಖಲಾಗಿರುವ ಪುಟ್ಟ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲದಂತಾಗಿದೆ. ಅತ್ಯಂತ ಸೂಕ್ಷ್ಮವಾಗಿರಬೇಕಾದ ಚಿಕ್ಕ ಮಕ್ಕಳ ಐಸಿಯುನಲ್ಲಿ ಎಸಿ ವ್ಯವಸ್ಥೆಯೇ ಇಲ್ಲ. ಇಡೀ ವಾರ್ಡ್ಗೆ ಕೇವಲ 1 ಫ್ಯಾನ್ ಮಾತ್ರ ಅಳವಡಿಸಲಾಗಿದ್ದು ಶೆಕೆಯ ತಾಪಕ್ಕೆ ಮಕ್ಕಳು ಕೆಂಗೆಟ್ಟಿದ್ದಾರೆ. ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಫ್ಯಾನ್ ವ್ಯವಸ್ಥೆ ಇಲ್ಲದ ಕಾರಣ ಗತಿ ಇಲ್ಲದೆ ಪಾಲಕರು ತಮ್ಮ ಮನೆಯಿಂದಲೇ ಟೇಬಲ್ ಫ್ಯಾನ್ಗಳನ್ನು ತಂದು ಅಳವಡಿಸಿಕೊಳ್ಳುತ್ತಿದ್ದಾರೆ. ಆಸ್ಪತ್ರೆಯ ಈ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನನ್ನ ಹೆಸರು ಕಿರಣ್ ಅಂತೇಳಿ ಜಿಲ್ಲಾಸ್ಪತ್ರೆಗೆ ನಾವು ಗುರುವಾರ ಮೊನ್ನೆ ಅಡ್ಮಿಂಟ್ ಆಗಿದ್ವಿ. PSU ಅಲ್ಲಿ ಗುರುವಾರ ಅಡ್ಮಿಂಟ್ ಆಗಿವಿ. ಅಲ್ಲಿ AC ಇಲ್ಲ. PSI ಅಲ್ಲಿ 6 ಪೇಷಂಟ್ಗಳ ನಡುವೆ ಒಂದು ಫ್ಯಾನ್ ಇಟ್ಟಿದ್ದಾರೆ. ಅದೊಂದು ಪ್ರಾಬ್ಲಮ್. ಅಲ್ಲಿಂದ ನಿನ್ನೆ ನಾವು ಜನರಲ್ ವಾರ್ಡಿಗೆ ಹೋದ್ವಿ. ಜನರಲ್ ವಾರ್ಡಿಗೆ ಹೋದ್ರೆ ಫ್ಯಾನ್ ಇಲ್ಲ. ಅಲ್ಲಿ ಫ್ಯಾನ್ ಇಲ್ಲದೆ ಇರೋದಕ್ಕಾಗಿ ನಾವು ಮನೆಯಿಂದ ಫ್ಯಾನ್ ತೊಗೊಂಬಂದು ನಮ್ಮ ಪೇಷಂಟಿಗೆ ಫ್ಯಾನ್ ಹಚ್ಚಿವಿ. ಇಲ್ಲಿ ನಾವೊಂದೇ ಅಲ್ಲ, ಎಲ್ಲರೂ ಒಂದು 7-8 ಜನ ಫ್ಯಾನ್ಗಳನ್ನು ಹಚ್ಚಿದ್ದಾರೆ. ಫ್ಯಾನ್ ವ್ಯವಸ್ಥೆ ಸರಿಗಿಲ್ಲ. ಹಾಗೂ ಕುಡಿಯೋ ನೀರು ವ್ಯವಸ್ಥೆ ಕೂಡ ಇಲ್ಲ. ನೀರು ಕೇಳಿದ್ನಪ್ಪ ಅಂದ್ರೆ ಇದು ಟ್ಯಾಂಕ್ ಸ್ವಚ್ಛ ಮಾಡೀವಿ, ಅದು ಮಾಡೀವಿ, ನೀರು ಬರ್ತಿಲ್ಲ, ಬರುತ್ತೆ ಅಂತಂದು ಇವಾಗೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾರು ನಿರ್ಲಕ್ಷ್ಯವೋ ಏನು ಗೊತ್ತಿಲ್ಲ. ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿ ಒಡ್ರ ಮಂದಿ ಒಂದು ಫ್ಯಾನ್ ಇಲ್ಲರಿ. ಎಲ್ಲಿ ಇದ್ರೆ ಪೇಷಂಟಿಂದ ಬಂದಿಂದ್ರೆ ಅವರ ಪೇಷಂಟ್ ಆಗಿ ಹೋಗ್ತಾರೆ ರೀ. ಒಂದು ಫ್ಯಾನ್ ಇಲ್ಲರಿ, ಒಂದು ಇದಿಲ್ಲ. ಹೊರಗೆ ಬಂದು ಮುಖಂದ್ರೆ ಸೊಳ್ಳಿ. ಒಂದು ಫ್ಯಾನ್ ಅಲ್ಲಿ ಒಂದಿಲ್ಲ, ಇಲ್ಲ ಅಲ್ಲಿ ಒಂದು ಇಲ್ಲೊಂದಾರ ಹಾಕ್ಬೇಕ್ರಿ, ಅದನ್ನೂ ಇಲ್ಲ. ಕುಡಿಯೋ ನೀರು ಸತ್ತ ಇಲ್ಲರಿ. ಅಲ್ಲಿ ಅದಾವ್ರಿ, ಅವು ಬಂದು ಆಗಿಬಿಟ್ಟಿರ್ತಾರೆ. ನೀವು ಎಷ್ಟು ಪೇಷಂಟ್ ಅದಾರ ನಿಮ್ಮ? ಪೇಷಂಟ್ ಆಗಿ ಎಷ್ಟು ಸರ್ ಬಂದು ಡಾಕ್ಟರ್ ಕೂಡ ಮಾತಾಡ್ಬೇಕಿಲ್ಲ. ಡಾಕ್ಟ್ರಿಗೆ ಹೇಳ್ಬೇಕಿಲ್ಲ, ಸ್ವಚ್ಛತೆ ಇಲ್ಲ ಮತ್ತು ಫ್ಯಾನ್ ಇಲ್ಲ. ಐಸಿ ಕೂಡ ಇದಿಲ್ಲ, AC ಇಲ್ಲ. ಐಸಿ ಒಳಗೆ ಅವ್ರು ಹೇಳಿಲ್ಲ ಸರ್, ನಾವು ಬ್ಲಡ್ ಕೊಟ್ಟಿವಿ, ಮಾಡ್ತಾರೆ. ಎಷ್ಟು ದಿನ ಆಗ್ತಂತಾರೆ ಅದಕ್ಕೆ? ನೀವು ಅಡ್ಮಿಟ್ ಆಗಿ ಎಷ್ಟು ದಿನ ಆಗೈತೆ? ಐಸಿ 4 ರಾತ್ರಿ ನಾವು ಫ್ಯಾನ್ ಕೊಟ್ಟಿದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹರತಾಳು ಗ್ರಾಮದ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿದ್ದಾರೆ. ನೆಲಬಾಂಬ್ ಬಳಸಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದ ಜಾಲವನ್ನು ಪತ್ತೆ ಹಚ್ಚಿರುವ ಅಧಿಕಾರಿಗಳು 45 ಜೀವಂತ ನೆಲಬಾಂಬ್ಗಳೊಂದಿಗೆ ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ. ಹೊಸನಗರ ತಾಲೂಕಿನ ಕೆರೆಹಳ್ಳಿ ಹೋಬಳಿಯ ಹರತಾಳು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳ ಶಿಕಾರಿ ನಡೆಯುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಹೊಸನಗರ ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ದಾಳಿ ನಡೆಸಿದರು. ಕೋಟೆ ತಾರಿಗ ಹರತಾಳು ಮುಖ್ಯ ರಸ್ತೆ ಪಕ್ಕದ ಮೀಸಲು ಅರಣ್ಯದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಬಂಧಿತ ಆರೋಪಿ ಕೆ ಹುಣಸವಳ್ಳಿ ಗ್ರಾಮದ ಎಂ ಡಾಕಪ್ಪ, ಭಾಸ್ಕರ ಹಾಗೂ ನಾಗರಾಜ್ ಗೌಡ ತಲೆಮರೆಸಿಕೊಂಡಿರುವ ಈ ಇಬ್ಬರಿಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಬಂಧಿತನಿಂದ 45 ಜೀವಂತ ಕಚ್ಚಾ ನೆಲಬಾಂಬ್ಗಳನ್ನು ಹಾಗೂ ಕೃತ್ಯಕ್ಕೆ ಬಳಸುತ್ತಿದ್ದ ಒಂದು ಮೋಟಾರ್ ಸೈಕಲ್ ಅನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಚನ್ನರಾಯಪಟ್ಟಣ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ಹಾಗೂ ವೀರಶೈವ ಸಮಾಜದ ವತಿಯಿಂದ ಸಾಮಾಜಿಕ ಕ್ರಾಂತಿಯ ಹರಿಕಾರ ವಚನಗಳ ಮೂಲಕ ಜೀವನ ದರ್ಶಕಗಳನ್ನು ಬೋಧಿಸಿದ ಮಹಾನ್ ಚಿಂತಕ ಬಸವಣ್ಣನವರ ಜಯಂತಿ ಕಾರ್ಯಕ್ರಮ ಸರಳವಾಗಿ ಜರುಗಿತು. ಶಾಸಕ ಡಾಕ್ಟರ್ ಸಿಎನ್ ಬಾಲಕೃಷ್ಣ, ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಪರಮೇಶ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ HN ಲೋಕೇಶ್, ಗಣ್ಯರಾದ ಪ್ರಕಾಶ್ ಮೂರ್ತಿ, ಅನಿಲ್ ಮರಗೂರು, ಮಂಜುನಾಥ್, ಶಿರಸ್ತೇದಾರ್ ಪವನ್, ಪುರಸಭೆ ಮುಖ್ಯಾಧಿಕಾರಿ ಯತೀಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಹಾಜರಿದ್ದರು. ಅರ್ಥಪೂರ್ಣವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಿರುವಂಥ ಶುಭ ಸಂದರ್ಭದಲ್ಲಿ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರುವಂಥ ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಸವೇಶ್ವರರ ಜಯಂತಿಯನ್ನು ನಮ್ಮ ದೇಶದಲ್ಲಿ ಮತ್ತು ಪ್ರಪಂಚದ ನಾನಾ ದೇಶಗಳಲ್ಲಿ ಆಚರಣೆ ಮಾಡ್ತಿರುವಂಥ ಶುಭ ಸಂದರ್ಭದಲ್ಲಿ
ನಾವು ಕೂಡ ಭಕ್ತಿಪೂರ್ವಕವಾಗಿ ಬಸವೇಶ್ವರರ ಫೋಟೋಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಭಕ್ತಿಪೂರ್ವಕವಾದಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. 12ನೇ ಶತಮಾನದಲ್ಲಿ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಒಂದು ಕಲ್ಪನೆಯನ್ನು ಅನುಭವದ ಮಂಟಪದ ಮೂಲಕ ತೋರಿಸ್ಕೊಟ್ಟಂಥವರು ಬಸವೇಶ್ವರರು ಇರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವತ್ತಿನ ದಿನಮಾನಗಳಲ್ಲೇ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸರ್ವರ ಏಳಿಗೆಗೆ ಒಂದು ಆಶೀರ್ವಾದವನ್ನು ಮಾಡೋದ್ರ ಮೂಲಕ ಇವತ್ತು ಕೂಡ ಪ್ರಪಂಚದಲ್ಲಿ ಆ ಒಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಲಾರಿ ಚಾಲಕನ ಅಜಾಗರೂಕ ಚಾಲನೆಯಿಂದ ಟನಲ್ ಪ್ರದೇಶದಿಂದ ಡಣಾಪುರದವರೆಗೆ ಸಾಗುವಾಗ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿರುವುದು ತಿಳಿದು ಬಂದಿದೆ. ಲಾರಿ, ಬೈಕ್, ಕಾರು ಹಾಗೂ ಬಸ್ಗೆ ಸರಣಿ ರೀತಿಯಲ್ಲಿ ಹೊಡೆದಿದ್ದು ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣವಾಗಿ ಜಜ್ಜಿ ಹೋಗಿದೆ. ಈ ಘಟನೆಯಲ್ಲಿ 4 ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ವಿಜಯನಗರ ಜಿಲ್ಲಾ ಎಸ್ಪಿ ಜಾಹ್ನವಿ ಎಸ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮರಿಯಮ್ಮನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ನಿಖರ ಕಾರಣ ಹಾಗೂ ಸಾವಿನ ಸಂಖ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ತಿಳಿಯಬೇಕಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಿಳಾ ಮೀಸಲಾತಿ ಪರ ಕಾಂಗ್ರೆಸ್ ಸದಾ ಬದ್ಧ. ಬಿಜೆಪಿ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಹುಬ್ಬಳ್ಳಿಯಲ್ಲಿ ನಿಯಂತ್ರಣ ಕಳೆದುಕೊಂಡ ವಿಮಾನ 4 ಗಂಟೆ ಆಕಾಶದಲ್ಲೇ ಹಾರಾಟ. ಪ್ರಯಾಣಿಕರ ಕಣ್ಣೀರು. ನಾಡಿನಾದ್ಯಂತ ಸಂಭ್ರಮದ ಬಸವ ಜಯಂತಿ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿ. ಬಸವಣ್ಣನವರ ತತ್ವಾದರ್ಶ ಅಳವಡಿಕೆಗೆ ಕರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.